ನಾನು ರಾತ್ರಿ ಏನೂ ಕೂಡ ಸರಿಯಾಗಿ ಕ್ಲೀನ್ ಮಾಡ್ಕೊಳ್ಳಿಲ್ಲ, ಒಂದು ಸ್ವಲ್ಪ ಮಟ್ಟಿಗೆ ಕ್ಲೀನ್ ಮಾಡಿಕೊಂಡೆ. ಹಾಗೆ ಎಲ್ಲವೂ ಕೂಡ ಇಲ್ಲೇ ಇದೆ. ಸೊ ಪಾತ್ರೆಗಳೆಲ್ಲ ಹಂಗಂಗೆ ಇದೆ, ಶೆಲ್ಫ್ ಮೇಲೆ ಆಗಿರ್ಬೋದು, ಕೆಳಗೆ. ಸೊ ಇವಾಗ ಎಲ್ಲನೂ ಹೊಡಿಸಿ ಇಡಬೇಕು. ಯಾಕಂದರೆ ಸ್ವಲ್ಪ ಜಿರಳೆಗಳು ಜಾಸ್ತಿ ಆಗಿಬಿಟ್ಟಿದ್ದು. ಕೆಂಪು ಹಿಟ್ಟು ತೊಗೊಂಡು ಬನ್ನಿ ಅಂತ ಹೇಳಿದೆ, ಅದನ್ನು ಸ್ವಲ್ಪ ಲೇಟಾಗಿ ತೊಗೊಂಡು ಬಂದರು. ಹಾಗಾಗಿ ರಾತ್ರಿ ಎಲ್ಲ ಹಾಗಾಗೆ ಬಿಟ್ಟು ಹೋಗಿ ಮಲ್ಕೊಂಡಿದ್ದೆ. ಇವಾಗ ಸೊ ಮಗುಗೂ ಕೂಡ ತಿಂಡಿ ಎಲ್ಲ ಮುಗಿಸ್ಬಿಟ್ಟು ಪಾತ್ರೆಗಳು ಸ್ವಲ್ಪ ಇದ್ವಿ, ಪಾತ್ರೆಗಳನ್ನೆಲ್ಲನೂ ವಾಶ್ ಮಾಡಿ ಇವಾಗ ಎಲ್ಲನೂ ಕೂಡ ಜೋಡಿಸ್ಕೋಬೇಕು ಒಳಗಡೆಗೆ. ಸೊ ಕೆಂಪು ಹಿಟ್ಟಿರ್ತಾರ ಅದನ್ನ ಸ್ವಲ್ಪ ಮೂಲೆಗೆ ಸ್ಪ್ರೇ ಮಾಡಿಬಿಟ್ಟು ಇಟ್ಟರೆ ಸೊ ಪರವಾಗಿಲ್ಲ. ಅವಾಗವಾಗ ಕ್ಲೀನ್ ಮಾಡ್ಕೊತಾನೆ ಇರಬೇಕಾಗುತ್ತೆ ಈ ಥರ ಡೋರ್ಸ್ ಏನಾದ್ರು ಮಾಡಿಸಿದಾಗ. ಸೊ ಅದಕ್ಕೇನೆ ತುಂಬ ದಿನ ಆಗಿತ್ತು, ನಾನು ಕೂಡ ಇದನ್ನೆಲ್ಲ ತೆಗೆದಿರಲಿಲ್ಲ. ಸೊ ಇವಾಗ ಎಲ್ಲನೂ ಕೂಡ ಕ್ಲೀನ್ ಮಾಡಿ ಹೊರಿಸಿದ್ದೀನಿ. ಸೊ ಒಂದ್ಸರಿ ಕೆಂಪು ಹಿಟ್ಟು ಸ್ಪ್ರೇ ಮಾಡಿಬಿಟ್ಟು ಹಾಗೆ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೋಬೇಕು. ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮನೆಯಲ್ಲಿ ಜಿರಳೆಗಳಂತೂ ಎಷ್ಟಾಗಿದ್ವಿ ಅಂದರೆ ನನಗೆ ಜಿರಳೆಗಳೇ ಜಾಸ್ತಿ ಕಾಣೋದಕ್ಕಿಂತ ಅದ್ರ ಮೊಟ್ಟೆಗಳು ಬರುತ್ತೆ ಅಲ್ವಾ, ಸೊ ಅದೇ ಜಾಸ್ತಿ ಇತ್ತು. ಫೈನಲಿ ಒಂದು ರೀತಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದು ಒಳ್ಳೆಯದೇ ಅಂತ ಅಂದ್ಕೊಂಡೆ. ಸೊ ಬರೀ ಮೇಲ್ಗಡೆ ಮಾತ್ರ ಅಲ್ಲ, ಕೆಳಗಡೆ ಏನು ಡೋರ್ಸ್ಗಳನ್ನ ಮಾಡಿಸಿದ್ವಿ. ಸೊ ಅಲ್ಲೂ ಕೂಡ ಎಲ್ಲನೂ ನೀಟಾಗಿ ತೆಕ್ಕೊಂಡು ಮಾಡ್ಕೊತಾ ಇದ್ದೆ. ಈ ಥರ ಮಾಡಿಸಿದಾಗ ಅಫ್ಕೋರ್ಸ್ ನಾವು ಪದೇ ಪದೇ ಕ್ಲೀನಿಂಗ್ ಮಾಡ್ಕೊತಾನೆ ಇರಬೇಕು. ಆವಾಗವಾಗ ಸ್ಪ್ರೇನ ಅಂದರೆ ಪಾತ್ರೆಗಳು ಇಡೋದಕ್ಕೆ ಮೊದಲೇ ನಾನು ಕೆಂಪು ಹಿಟ್ಟನ್ನು ಸ್ಪ್ರೇ ಮಾಡಿ ಆಮೇಲೆ ಮತ್ತೆ ಒಂದು ಸರಿ ಹೊರಿಸ್ಬಿಟ್ಟು ಇಡ್ತಾ ಇದ್ದೆ. ಸೊ ಈ ರೀತಿ ಮಾಡ್ಕೊಂಡಿದ್ದೆ. ಹಾಗೆ ಪಾತ್ರೆಗಳು ಯಾವುದೂ ಕೂಡ ಅಷ್ಟು ಗಲೀಜಾಗಿರಲಿಲ್ಲ. ಸೊ ಈ ಥರ ಡೋರ್ಸ್ಗಳು ಮಾಡಿಸಿರ್ತೀವಿ ಅಲ್ವಾ, ಸೊ ಹಾಗಾಗಿ ಧೂಳು ಅಂಥದ್ದೇನೂ ಕೂತಿರಲ್ಲ. ಜಸ್ಟ್ ನಾವೇನಾದರೂ ಪೌಡರ್ನ ಹಸಿಟ್ಟುಗಳು ತೊಗೋತಾ ಇರ್ತೀವಿ ಅಲ್ವಾ, ಅದೇನಾದರೂ ಉದ್ರಿರುತ್ತೆ ಅಷ್ಟೇ. ಸೊ ಈ ರೀತಿ ಅಡುಗೆ ಮನೇನ ಅಂದರೆ ಇನ್ನು ಒಂದು 20 days ಆದ ತಕ್ಷಣ ನಾನು ಇನ್ನು ಮನೆಯೆಲ್ಲ ಫುಲ್ ಕ್ಲೀನಿಂಗ್ ಮಾಡ್ಕೊಬೇಕು. ವರಮಹಾಲಕ್ಷ್ಮಿ ಹಬ್ಬ ಇನ್ನು ಹತ್ತಿರ ಬಂತು. ಸೊ ಇನ್ನು ಒಂದೇ ತಿಂಗಳು, ಆಗಸ್ಟ್ 16ಕ್ಕೆ ಇರೋದು ವರಮಹಾಲಕ್ಷ್ಮಿ ಹಬ್ಬ. ಸೊ 1.5 ತಿಂಗಳಿದೆ ಅಂತಲೇ ಅನ್ಕೋಬೋದು. 20 days ಕಳ್ಕೊಂಡು ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಅಡುಗೆ ಮನೆ ಮೇಕ್ ಓವರ್ ಮಾಡೋಣ ಅಂತ ಹೇಳಿಬಿಟ್ಟು ಕೆಲವೊಂದು ಐಟಮ್ಗಳನ್ನ ತೊಗೋಬೇಕು. ಬಟ್ ಆನ್ಲೈನಲ್ಲಿ ನಾನು ನೋಡ್ಕೊಂಡಿದ್ದೀನಿ. ಆದರೆ ಸೊ ಒಂದು ಸರಿ ನಾವು ಅದನ್ನು ಫೀಲ್ ಮಾಡಿ ಅಂದರೆ ಮುಟ್ಟಿ ಹೇಗಿದೆ ಅಂತ ಎಲ್ಲ ನೋಡಿ ತಗೊಳ್ಳೋ ಮಜನೇ ಬೇರೆ ಥರ ಇರುತ್ತೆ. ಸೊ ನನಗೆ ಅಂದರೆ ನೀವು ನೋಡಿರ್ತೀರ ನನ್ನ ವ್ಲಾಗಲ್ಲಿ ನಾನು ತುಂಬ ಅಂದರೆ ತುಂಬಾ ಕಡಿಮೆ ಹೊರಗಡೆ ಹೋಗಿ ಶಾಪಿಂಗ್ ಮಾಡೋದು. ಸೊ ಆ ಕಾರಣಕ್ಕೆ ನೋಡೋಣ, ಯಾವಾಗಲಾದ್ರೂ ಅಪರೂಪಕ್ಕೆ ಹೋದಾಗಲಾದ್ರೂ ಈ ರೀತಿ ಹೊರಗಡೆ ನೋಡಿ ಅಕಸ್ಮಾತ್ ಐಟಮ್ಗಳು ಸಿಕ್ಕಿದ್ರೆ ತೊಗೊಂಬರೋಣ, ಸಿಗಲಿಲ್ಲ ಅಂದರೆ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಹಾಗೆಯೇ ನಾನು ಏನು ಮಸಾಲೆ ಬಾಕ್ಸ್ಗಳು ಅಂತ ಏನು ಇಟ್ಕೊಂಡಿದ್ದೀನಿ, ಚಿಕ್ಕ ಚಿಕ್ಕ ಮಸಾಲೆ ಬಾಕ್ಸ್ಗಳೇ ಇದೆ. ಸೊ ಅದನ್ನೆಲ್ಲನೂ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಯಾವ ರೀತಿ ಆಗುತ್ತೆ. ಒಂದು ಲಿಮಿಟೇಷನ್ ಇರುತ್ತೆ ಅಮೌಂಟ್ಗೆ. ಸೊ ಹೇಗೆ ಬೇಕಾಗಿ ಖರ್ಚು ಮಾಡೋದಕ್ಕಾಗಲ್ಲ. ಸೊ ಒಂದು ಲಿಮಿಟಾಗಿ ಖರ್ಚು ಮಾಡಬೇಕು. ಅಷ್ಟರಲ್ಲೇ ಏನೇನೆಲ್ಲ ಸಾಧ್ಯ ಆಗುತ್ತೆ ಅದನ್ನು ನಾನು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಬೇಕು ಹೇಗೆಲ್ಲ ಸಿಗುತ್ತೆ ಅಂತ ಹೇಳಿ. ಇವತ್ತು ಸ್ವಲ್ಪ ಚನ್ನರಾಯಪಟ್ಟಣ ಹೋಗೋದಿದೆ, ಅಲ್ಲಿ ಸೂಪರ್ ಮಾರ್ಕೆಟ್ ಇದೆ ರಿಲಯನ್ಸು. ಸೊ ಅಲ್ಲಿ ಹೋಗಿ ತೊಗೊಂಬರೋಣ, ನೋಡೋಣ. ಅಲ್ಲೆಲ್ಲ ಆಫರ್ಗಳು ನಡೀತಾ ಇರುತ್ತೆ ಅಲ್ವಾ, ಸೊ ಹಾಗಾಗಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೂ ಕಟ್ಟಬೇಕು. ಹೂ ಕಟ್ಬಿಟ್ಟು ಇನ್ನು ನೀರು ಒಳ್ಳೆ ಹಚ್ಚಾಕಿದ್ದೀನಿ. ಇವಾಗ ಕಂಟಿನ್ಯೂಸ್ ಆಗಿ ಬಿಸಿಲು ಬೇರೆ ಇಲ್ಲ ಅಲ್ವಾ, ಸೊ ಹಾಗಾಗಿ ಕಂಟಿನ್ಯೂಸ್ ಆಗಿ ಬಿಸಿಲೇ ಇಲ್ಲ, ಅದಕ್ಕೆ ಅಂತ ಹೇಳಿ ನೀರಲ್ಲೇ ಹಚ್ಚಾಕಿದ್ದೀನಿ. ನೀರು ಕಾಯೋದಕ್ಕೆ ಇನ್ನೂ ಟೈಮ್ ಇದೆ. 9 ಗಂಟೆ ಆಯಿತು. ಇವಾಗ ಸಾಂಬಾರು ಮಾಡಿ ಮತ್ತು ಹೂ ಕಟ್ಟಿ ಮುಗಿಸ್ಬೇಕು. ಇವತ್ತು ಹಲ್ಲಿನ ಡಾಕ್ಟರ್ ಹತ್ರ ಮತ್ತೆ ಹೋಗಬೇಕು. ಫಿಲ್ಲಿಂಗ್ ಮಾಡಿಸ್ಕೊಂಬಂದಿದೆ ಅಲ್ವಾ, ಅದು ಆದಮೇಲೆ ಕ್ಯಾಪ್ ಹಾಕ್ಸ್ಕೋಬೇಕು. ಹಾಗೆ ಬಿಡೋ ಹಾಗಿಲ್ಲ ಅದನ್ನು. ಸೊ ಹಂಗಾಗಿ ಇವತ್ತು ಕ್ಯಾಪ್ ಹಾಕ್ಸ್ಕೊಂಡು ಹಾಗೆ ಸ್ವಲ್ಪ ಮನೆಯಲ್ಲಿ ಗ್ರಾಸರೀಸ್ ಎಲ್ಲ ಖಾಲಿ ಆಗಿತ್ತು. ಮಗಗೆ ಡ್ರೈ ಫ್ರೂಟ್ಸು ಮತ್ತು ಫ್ರೂಟ್ಸು ಎಲ್ಲನೂ ಕೂಡ ತರಬೇಕಿತ್ತು. ಎಲ್ಲನೂ ಕೆಲಸ ಮುಗಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಇವತ್ತು ಹೊರಟಿದ್ದೀವಿ. ಸೊ ಲೇಟ್ ಆಗುತ್ತೆ, ಒಂದು 10:45ಗೆಲ್ಲ ನಾವು ಹೊರಡಬೇಕು. ಅಡುಗೆ ಮನೆಗಳಿಗೆ ಸ್ವಲ್ಪ ಏನೇ ಒಂದು ಹೊಸದಾಗಿ ಐಟಮ್ಗಳು ಬಂತು ಅಂದ ತಕ್ಷಣ ಸೊ ಅದನ್ನು ನಾವು ಇಮ್ಮಿಡಿಯೇಟಾಗಿ ತೊಗೋಬೇಕು, ಅಪ್ಡೇಟ್ ಆಗ್ತಾ ಇರಬೇಕು ಅಂತಲೇ ಎಲ್ಲರಿಗೂ ಅನ್ನಿಸ್ತಾ ಇರುತ್ತೆ. ಸೊ ಹಾಗೆಯೇ ಯಾವುದು ಟ್ರೆಂಡಲ್ಲಿ ಇರುತ್ತೆ ಸೊ ಅದ್ರ ಕಡೆನೇ ಒಲವು ಜಾಸ್ತಿ ಎಲ್ಲರಿಗೂ. ಒಂದು ಸೀರೆ ಆಗಿರ್ಬೋದು, ಬಟ್ಟೆ ವಿಷಯ ಆಗಿರ್ಬೋದು, ಇಲ್ಲಾಂದರೆ ಮನೆ ಐಟಮ್ಸ್ಗಳಾಗಿರ್ಬೋದು, ಅಡುಗೆ ಮನೆ ಐಟಮ್ ಆಗಿರ್ಬೋದು, ಸೊ ಮೇಕಪ್ ವಿಷಯ ಆಗಿರ್ಬೋದು. ಸೊ ಎಲ್ಲದರಲ್ಲೂ ತಿಳ್ಕೊಳ್ಳೋವಂಥದ್ದು ಮತ್ತು ಹೊಸ
ವಸ್ತುಗಳನ್ನ ಪರ್ಚೇಸ್ ಮಾಡುವಂಥದ್ದು ತುಂಬಾ ಇರುತ್ತೆ. ಸೊ ನನಗೂ ಕೂಡ ಅಷ್ಟೇ ಅಡುಗೆ ಮನೆಗೆ ಇನ್ನೂ ಸ್ವಲ್ಪ ಏನಾದರೂ ಬೇಕಲ್ವಾ ಅಂತ ಅನ್ನಿಸ್ತಾನೆ ಇರುತ್ತೆ. ಸೊ ನೋಡೋಣ ಎಷ್ಟು ಸಾಧ್ಯನೋ ನಮ್ಮನೆಯವರು ಅದನ್ನೇ ಹೇಳ್ತಾಯಿದ್ರು, ಪದೇ ಪದೇ ನೀನು ಅಡುಗೆ ಮನೆಗಳಿಗೇ ಇನ್ವೆಸ್ಟ್ ಮಾಡಬೇಡ, ಸುಮ್ಮನೆ ವೇಸ್ಟು, ಯಾಕೆ ಆ ರೀತಿ ಅಷ್ಟೊಂದು ಆಗ್ತೀಯ ಅಂತ ಹೇಳ್ತಾ ಇರ್ತಾರೆ. ಸೊ ಹಂಗಾಗಿ ನಾನು ಇತ್ತೀಚೆಗೆ ಏನು ಕೂಡ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಅಡುಗೆ ಮನೆಗೆ ಬೇಕಾದಂಥ ಐಟಮ್ಗಳನ್ನ ಸುಮ್ಮನಾಗಿ ಹೋಗಿದ್ದೆ. ಬಟ್ ಇವಾಗ ಹೇಗಿದ್ದರೂ ಅಡುಗೆ ಮನೆ ಎಲ್ಲ ಸ್ವಲ್ಪ ಚೇಂಜ್ ಮಾಡೋಣ, ಒಂದು ಸ್ವಲ್ಪ ಮಟ್ಟಿಗೆ, ಜಾಸ್ತಿ ಅಂಥದ್ದೇನಿಲ್ಲ, ಸ್ವಲ್ಪ ಮಟ್ಟಿಗೆ ಆಲ್ಮೋಸ್ಟ್ ತುಂಬ ಐಟಮ್ಸ್ಗಳನ್ನ ನಾನು ತೊಗೊಂಡಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ನಾವು ಚನ್ನರಾಯಪಟ್ಟಣ ಬಂದ್ವಿ. ಅಂದರೆ ಹಲ್ಲಿನ ಡಾಕ್ಟರ್ ಹತ್ರನೂ ಕೂಡ ಹೋಗಿದ್ವಿ. ಅವ್ರು ಹೇಳಿದರು, ಸೊ ಒಂದಿನ ಬಂದು ನೀವು ಮೆಷರ್ಮೆಂಟ್ ಕೊಡಬೇಕು ಹಲ್ಲಿಂದು ಸೈಜು. ಸೊ ಅದಾದಮೇಲೆ 5 ಡೇಸ್ ಅಥವಾ 6 ಡೇಸ್ ಆಗುತ್ತೆ. ಅದು ಬೆಂಗಳೂರಿಗೆ ಹೋಗಿ ಅಲ್ಲಿ ಸೈಜ್ ಎಲ್ಲ ಕೊಟ್ಟು ನಾವು ಮಾಡಿಸಿ ಅಲ್ಲಿಂದ ತರಿಸ್ಕೊಡ್ಬೇಕಾಗತ್ತೆ. 5 to 6 ಡೇಸ್ ಆಗುತ್ತೆ. ನೀವು ಫೋನ್ ಮಾಡ್ಕೊಂಡು ಬಂದು ಅದನ್ನು ಫಿಕ್ಸ್ ಮಾಡಿಸ್ಕೊಬೋದು ಅಂತ ಹೇಳಿದ್ದಾರೆ. ಸೊ 2 ಬಜೆಟಲ್ಲಿ ಹೇಳಿದ್ರು ಅವರು. ಫಿಕ್ಸ್ಡ್ ಹಲ್ಲು ಒಂದು 22 ಇಯರ್ ಬರುತ್ತೆ, ಇನ್ನೊಂದು 18 ಇಯರ್ ಬರುತ್ತೆ. ಹಾಕಿಸ್ತೀರ ದಿ ಬೆಸ್ಟ್ ಆಗಿರೋದನ್ನು ಹಾಕಿಸಿ ಅಂತ ಹೇಳಿದ್ರು. ಸೊ ಓಕೆ ಅಂತ ಹೇಳಿಬಿಟ್ಟು ಮತ್ತು 2 ತಿಂಗಳು ಮಟ್ಟಿಗೆ ಇರ್ಬೋದು, ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಇವಾಗ ಇದೆಲ್ಲ ಸ್ವಲ್ಪ ಮುಗಿಲಿ, 1 ತಿಂಗಳು ಅಥವಾ 1.5 ತಿಂಗಳು ಆದಮೇಲೆ ಹೋಗಿ ಮಾಡಿಸೋಣ ಅಂತ ಅಂದ್ಕೊಂಡು, ಸ್ವಲ್ಪ ಕೆಲಸಗಳಿತ್ತು, ಅದಕ್ಕೋಸ್ಕರ ಈ ಸರಿ ಬೇಡ ಅಂತ ಹೇಳಿ ಪೋಸ್ಟ್ಪೋನ್ ಮಾಡಿಕೊಂಡು ಡಾಕ್ಟರ್ನ ಕೇಳಿ ಏನೂ ತೊಂದರೆ ಆಗಲ್ವಾ ಅಂತ ಎಲ್ಲ ಕೇಳಿ ಬಂದಿದ್ದೀವಿ. 1-2 ಮಂತ್ಸ್ ಆದರೂ ಇರ್ಬೋದು, ಬಟ್ ಅದಕ್ಕಿಂತ ಜಾಸ್ತಿ ಬೇಡ ಅಂತ ಹೇಳಿದ್ದಾರೆ. ಹಾಗೆ ಇನ್ನು ನನಗೆ ಏನು ಅಂತ ಅಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿರೋವಂಥದ್ದನ್ನು ನಾನು ಯಾವಾಗಲೂ ನೋಡ್ತಾ ಇರ್ತೀನಿ. ಅಡುಗೆ ಮನೆ ಅಂದರೆ ಸ್ಟೀಲ್ ಪಾತ್ರೆಗಳಾಗಿರ್ಬೋದು, ಬೇರೆ ಯಾವುದೇ ಆಗಿರ್ಬೋದು, ಸ್ವಲ್ಪ ಡಿಫ್ರೆಂಟ್ ಇರಬೇಕು. ಡಿಫ್ರೆಂಟ್ ಅಂತ ನನಗೆ ಅನ್ನಿಸ್ಲಿಲ್ಲ ಅಂದರೆ ಅದನ್ನು ತೆಗೊಳ್ಳೋದಕ್ಕೆ ಮನಸ್ಸಿರಲ್ಲ. ಸೊ ಹಾಗಾಗಿ ಕೆಲವೊಂದು ಐಟಮ್ಗಳು ಸ್ಟೀಲ್ ಐಟಮ್ನಲ್ಲಿ ಹೇಳಬೇಕು ಅಂದರೆ ಜಾಸ್ತಿ ಅಂಥದ್ದೇನೂ ಇಟ್ಟಿರಲಿಲ್ಲ. ಯಾಕಂದರೆ ಇವಾಗೆಲ್ಲ ಫುಲ್ ಮಾಡರ್ನ್ ಬಂದುಬಿಟ್ಟಿದೆ. ಹೇಗೆ ಅಂದರೆ ಈ ಥರ ನೀವು ನೋಡ್ತಾ ಇರ್ತೀರ. ಸೊ ಕುಕ್ಕರ್ ಟೈಪು ಮತ್ತು ಪಾನ್ಗಳು ಈ ಥರ ಎಲ್ಲ ಬಂದುಬಿಟ್ಟಿದೆ. ಸೊ ಹಾಗಾಗಿ ಸ್ಟೀಲ್ಗೆ ಸ್ವಲ್ಪ ಬೇಡಿಕೆ ಕಡಿಮೆ ಅಂತಲೇ ಹೇಳ್ಬೋದು. ಸೊ ಈ ಥರ ಪರ್ಚೇಸಿಂಗ್ ಆಗ್ತಾ ಇದೆ. ಏನೆಲ್ಲ ಪರ್ಚೇಸಿಂಗ್ ಮಾಡಿಕೊಂಡೆ ಅಂತ ನಾನು ಮನೆಗೆ ಹೋದ್ಮೇಲೆ ನಿಮಗೆ ತಿಳಿಸ್ತೀನಿ. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಮನೆಗೆ ಹೋದ್ಮೇಲೆ ಆದರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂತಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಹಾಯ್. ಸೊ ಇವತ್ತು 3 ಡೇಸ್ ಆದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ನಾನು ಮೊನ್ನೆ ಹೋದಾಗ ಶಾಪಿಂಗ್ ಏನೆಲ್ಲ ಮಾಡ್ಕೊಂಡು ಬಂದೆ ಅಂತ ಹೇಳಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೊಂಡು ಬಂದೆ, ಅಂಥದ್ದು ಏನೂ ಜಾಸ್ತಿ ಮಾಡಲಿಲ್ಲ. ಸೊ ಏನೇನೆಲ್ಲ ತಂದಿದ್ದೀನಿ ಮೊದಲಿಗೆ ತೋರಿಸ್ತೀನಿ. ಸೊ ನನಗೆ ಅಡುಗೆ ಮನೆಗೆ ಬೇಕಾಗಿರುವಂಥ ಐಟಮ್ಗಳನ್ನೇ ತಗೊಳ್ಳೋದಕ್ಕೆ ಹೋಗಿದ್ದು ಫಸ್ಟು. ಸೊ ಇದು ಬಂದನ್ನು ತೊಗೊಂಡೆ. ಸೊ ಆ್ಯಕ್ಚುಲಿ ಇದು ಬಂದು ಆ್ಯಕ್ಚುಲ್ ಪ್ರೈಸ್ ಇರೋದು 200 ರೂಪೀಸ್, ಆದರೆ ಆಫರ್ ಪ್ರೈಸ್ ಬಂದು 99 ರೂಪಿ ಮಾತ್ರ ಇತ್ತು. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಚೆನ್ನಾಗಿದೆ, ಗಟ್ಟಿಯಾಗಿದೆ. ಸೊ ಇದು ಏನಾದರೂ ತರಕಾರಿಗಳನ್ನ ತೊಳೆಯೋದಕ್ಕೆ, ಹಣ್ಣನ್ನು ತೊಳೆಯೋದಕ್ಕೆ, ಸೊ ಎಲ್ಲದಕ್ಕೂ ಕೂಡ ಒಂಥರ ಚೆನ್ನಾಗಿತ್ತು. ಸೊ ಈ ಥರ ಹೋಲ್ಸ್ ಎಲ್ಲ ಇದೆ. ಅಫ್ಕೋರ್ಸ್ ಇದು ಎಲ್ಲರ ಮನೆಯಲ್ಲೂ ಇರುತ್ತೆ, ಬಟ್ ನಮ್ಮ ಮನೆಯಲ್ಲಿ ಇರಲಿಲ್ಲ ಈ ಥರ. ಸೊ ಹಾಗಾಗಿ ಇದನ್ನು ತಗೊಂಡೆ. ಸೊ ನೆಕ್ಸ್ಟ್ ಬಂದು ಈ ಥರ ಒಂದು ಆಲ್ರೆಡಿ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಇವಾಗ ಅಡುಗೆ ಮಾಡಿದ್ದೆ ಅಲ್ವಾ, ಸೊ ಮುದ್ದೆನ ಹಾಕಿದ್ದೀನಿ. ಸೊ ಹಾಗಾಗಿ ಅದನ್ನು ತಂದು ತೋರಿಸೋದಕ್ಕಾಗಲ್ಲ. ಸೊ ಈ ಥರ ಒಂದು ಸ್ಟೀಲ್ ಬಾಕ್ಸ್, ಅದು ಯಾವಾಗಲಾದರೂ ಒಂದು ಸರಿ ನಿಮಗೆ ಅಡುಗೆ ಮನೆಯಲ್ಲಿ ಇದ್ದಾಗಲೇ ತೋರಿಸ್ತೀನಿ. ಸೊ ಇದ್ರದ್ದು ಆ್ಯಕ್ಚುಲ್ ಪ್ರೈಸ್ ಬಂದು ಜಾಸ್ತಿ ಇದೆ. ಇದು 799 ರೂಪಾಯಿ ಇದೆ. ಸೊ ಆಫರ್ ಪ್ರೈಸ್ ಬಂದು ಇಲ್ಲಿ 299 ಹಾಕಿದ್ದಾರೆ. ಮತ್ತು ವರ್ತ್ ಇಟ್ ಅಂತಲೂ ಅನ್ನಿಸ್ತು. ತುಂಬಾ ಚೆನ್ನಾಗಿದೆ, ತುಂಬಾ ಹೆವಿ ಇದೆ. ಸ್ಟೀಲ್ದು ಹಾಟ್ ಬಾಕ್ಸ್ ಇದು. ನನಗೆ ಪ್ಲಾಸ್ಟಿಕ್ದು ಹಾಟ್ ಬಾಕ್ಸ್ ಎಲ್ಲ ತೊಗೊಳೋದಕ್ಕೆ ಇಷ್ಟ ಇಲ್ಲ. ಬಿಕಾಸ್ ಅದು ಕ್ಯಾಪ್ನ ಎಷ್ಟೋ ಸರಿ ನಾವು ಕೆಳಗಡೆ ಬೀಳಿಸ್ಬಿಟ್ಟಿದ್ದೀನಿ. ಸೊ ಅದೇ ಥರ ಕೆಳಗಡೆ ಬೀಳಿಸಿ ಎಲ್ಲ ಚೂರು ಆಗೋಗಿ ಸುಮ್ಮನೆ ವೇಸ್ಟ್ ಅದು. ಸೊ ಅದಕ್ಕೋಸ್ಕರ ಸ್ಟೀಲ್ ಆದರೆ ನಾವು ಹೆಂಗಾದರೂ ಯೂಸ್ ಮಾಡ್ಬೋದು. ಸೊ ಅದಕ್ಕೆ ಸ್ಟೀಲ್ ಇರಲಿ ಅಂತ ಹೇಳಿ ಈ ಥರ ಒಂದು ಸ್ಟೀಲ್ನ ತೊಗೊಂಡೆ. ಸೊ ಇನ್ನು ಮೇಲ್ಮೇಲೆ ಯಾವ್ಯಾವ ಐಟಮ್ಸ್ ಇರುತ್ತೆ ಸೊ ಅದನ್ನೇ ತೋರಿಸ್ತೀನಿ. ಇದು ಬಂದು ಮ್ಯಾಟ್ಸು. ಇದು ಬಂದು 99 ರೂಪಿ ಏನೋ ಇದೆ. ಸೊ ಇದ್ರದ್ದು ಬಿಲ್ಲೆಲ್ಲ ಹೋಗಿದೆ. ಸೊ 99 ಇರಬೇಕು. ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತ ಇತ್ತು. ಸೊ ಹಾಗಾಗಿ ಒಂದನ್ನು ತೊಗೊಂಡೆ. ಸೊ ಇನ್ನೊಂದು ಫ್ರೀ ಬಂತು. ಸೊ ಮ್ಯಾಟ್ಸ್ಗಳಂತೂ ನಾವು ಯಾವಾಗ್ಲೂ ವಾಶ್ ಮಾಡ್ತಾನೆ ಇರ್ತೀವಿ. ಸೊ ಹಾಗಾಗಿ ಜಾಸ್ತಿ ಬಾಳಿಕೆ ಬರೋದೇ ಇಲ್ಲ. ಸೊ ಆ ರೀತಿ ಆಗಿಬಿಟ್ಟಿದೆ.
ನಾನು ನೆಕ್ಸ್ಟ್ ಬಂದುಬಿಟ್ಟು ಈ ಥರ. ಸೊ ಇದು ನೀರೆಲ್ಲನೂ ನೀಟಾಗಿ ಸಿಂಕ್ ಹತ್ರ ನೀರೆಲ್ಲ ಅಲ್ಲಲ್ಲೇ ಸ್ಟಾಕ್ ಆಗ್ತಾ ಇರುತ್ತೆ ನಮ್ಮದು. ಸೊ ಹಾಗಾಗಿ ಅದನ್ನು ನೀಟಾಗಿ ಎಳಿಯೋದಕ್ಕೆಲ್ಲ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಸೊ ಇದೊಂದು ಇರಲಿ ಅಂತ ಹೇಳಿ ತೊಗೊಂಡೆ. ಆ್ಯಕ್ಚುಲಿ ಇದು ಬಂದು 75 ರೂಪಾಯಿ. ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡೆ. ಇದಕ್ಕಿಂತ ಚಿಕ್ಕದು ನೋಡೋಣ ಅಂತ ಹೇಳಿ ಚಿಕ್ಕದು ನೋಡ್ತಾ ಇದ್ದೆ. ಸೊ ಅದು ಬಂದ್ಬಿಟ್ಟು ಚಿಕ್ಕದಕ್ಕೆ ಜಾಸ್ತಿ ರೇಟ್ ಇತ್ತು. ಸೊ 150ನೋ 160 ಏನೋ ಇತ್ತು. ಸೊ ಇದು ದೊಡ್ಡದಕ್ಕೆ ಕಡಿಮೆ ಇತ್ತು. ಸೊ ಹಾಗಾಗಿ ಇದು ಒಂದೇ ಇರಲಿ ಅಂತ ಹೇಳಿ ಇದನ್ನು ತೊಗೊಂಡೆ. ಸೊ ಇನ್ನು ನೆಕ್ಸ್ಟ್ ಬಂದು ನಾನು ತುಂಬ ಸರಿ ಅನ್ಕೊತಾ ಇದ್ದೆ, ಇವಾಗ ಸ್ಮ್ಯಾಶ್ ಮಾಡೋದು ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಮಾಡೋದು ಇರುತ್ತೆ ಅಲ್ವಾ. ಸೊ ಅದನ್ನು ತೊಗೊಬೇಕು ಅಂತ ಹೇಳಿಬಿಟ್ಟು ಪೊಟ್ಯಾಟೊ ಮ್ಯಾಶರ್ ಅಂತ ಹೇಳಿ ಇಲ್ಲೇ ಇದೆ. ಸೊ ಈ ಥರ ಒಂಥರ ಚೆನ್ನಾಗಿತ್ತು ಇದು. ಸೊ ಅದಕ್ಕೋಸ್ಕರ ಇದ್ರ ಪ್ರೈಸ್ ಏನು ನೋಡೋದಕ್ಕೆ ಹೋಗಲಿಲ್ಲ. ಇದು ಬಂದು 210 ಅಂತ ಇದೆ, ಅಷ್ಟೇ ಇರಬೇಕು ಅನಿಸುತ್ತೆ. ಇದಕ್ಕೆಲ್ಲ ಆಫರ್ ಏನಿರಲಿಲ್ಲ. ಸೊ ಇದೊಂಥರ ಚೆನ್ನಾಗಿದೆ ಮತ್ತು ಇದನ್ನು ಮುರಿದು ಕೂಡ ಹೋಗಲ್ಲ. ನಾನು ಆಲೇ 2 ತರಿಸ್ಬಿಟ್ಟು ರೌಂಡಿಗಿರುತ್ತೆ ಅಲ್ವಾ. ಸೊ ನಾನು ಇಲ್ಲಿ ಹಾಕ್ತಾ ಇರ್ತೀನಿ ನೋಡಿ ಬೇಕಾದರೆ. ಸೊ ಅದನ್ನು ತರಿಸ್ಬಿಟ್ಟು ನಾನು ಎಷ್ಟೋ ಸರಿ ಅದು ಮ್ಯಾಶ್ ಮಾಡೋದಕ್ಕೆ ಹೋದಾಗೆಲ್ಲ ಮುರಿದೋಗ್ಬಿಟ್ಟಿದೆ. ಸೊ ಅದಕ್ಕೇ ಬೇಡ ಸ್ಟೀಲಲ್ಲೇ ತೊಗೊಂಡ್ಬಿಡೋಣ, ಫುಲ್ ಸ್ಟೀಲಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ. ಇದು ಗಟ್ಟಿಯಾಗೂ ಕೂಡ ಇದೆ, ಎಷ್ಟು ಗಟ್ಟಿ ಇದೆ ಗೊತ್ತಾ. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಸೊ ನೆಕ್ಸ್ಟ್ ಬಂದು ಇದು ಪುಟಾಣಿಗೆ ಚೆನ್ನಾಗಿತ್ತು. ಇದಕ್ಕಿಂತ ಸ್ವಲ್ಪ ದೊಡ್ಡದು ಸ್ಟೀಲ್ನಲ್ಲಿತ್ತು, ಫುಲ್ ಸ್ಟೀಲ್ ಇತ್ತು. ಅದಕ್ಕೂ ಬಂದು 300 ಇತ್ತು. ಬಟ್ ಇದು ಒಂಥರ ಕ್ಯೂಟಾಗಿತ್ತು. ಇದು ಬಂದು 350. ಸೊ ಮನೆಯವ್ರನ್ನ ಕೇಳಿದೆ, ಇದು 350 ಇದೆ, ಇದು ಸ್ವಲ್ಪ ಚಿಕ್ಕ ಇದೆ. ಸ್ಟೀಲ್ ಆದರೆ ಸ್ವಲ್ಪ ಅದು ಅಂದರೆ ಗಟ್ಟಿ ಇತ್ತು ಸ್ಟೀಲು, ತುಂಬಾ ಚೆನ್ನಾಗಿತ್ತು. ಬಟ್ ಮನೆಯವರು ಇದೊಂಥರ ಕ್ಯೂಟಾಗಿ ಚೆನ್ನಾಗಿದೆ ಅಂತ ಹೇಳಿ ಇದನ್ನು ತೊಗೊಂಡ್ವಿ. ಸೊ ಇದು ಬಂದು 350 ಇದೆ. ಸೊ ಇವಾಗ ಒಗ್ಗರಣೆ ಏನಾದರೂ ಮಾಡಬೇಕಾದ್ರೆ ಲೈಟಾಗಿ ಏನಾದ್ರೂ ಗೊಡ್ಗಾರ ಏನಾದರೂ ಫ್ರೈ ಮಾಡೋದಕ್ಕೆ ಚೆನ್ನಾಗಿದೆ ಅಂತ ಹೇಳಿ ಸೊ ಆನ್ಲೈನಲ್ಲೆಲ್ಲ ಹುಡುಕ್ತಾ ಇದೆ ಈ ಥರ ತೊಗೋಬೇಕು ಚಿಕ್ಕದು ಅಂತ ಹೇಳಿಬಿಟ್ಟು. ಸೊ ಫೈನಲಿ ಅಲ್ಲೇ ಇತ್ತಲ್ವ, ಅದಕ್ಕೋಸ್ಕರ ಇದನ್ನು ತೊಗೊಂಡ್ಬಿಟ್ಟೆ. ಸೊ ಇದೊಂದು ಸ್ವಲ್ಪ ಐಟಮ್ ಗ್ರಾಸರಿ ಐಟಮ್ಸ್ ಇದೆ. ಇದೆಲ್ಲ ಫುಲ್ ಗ್ರಾಸರಿ ಐಟಮ್ಸೇ, ಮನೆಗೆ ಬೇಳೆ ಸೊ ಅದು ಇದು ಅಂತ ಇರುತ್ತೆ ಅಲ್ವಾ. ಇದು ಬಂದು ಡ್ರೈನ್ ಎಕ್ಸ್ಪರ್ಟ್ ಅಂತ ಹೇಳಿಬಿಟ್ಟು ಪೌಡರು ಹಾರ್ಪಿಕ್ದು. ಇದು ಸಿಂಕ್ ಕ್ಲೀನ್ ಮಾಡುತ್ತೆ, ಸಿಂಕ್ ಪೈಪ್ ಇರುತ್ತೆ ಅಲ್ವಾ. ಸೊ ನಮ್ಮದು ಇದೇ ರೀತಿ ಪೈಪನ್ನ ನಾವು ಕಲೆಕ್ಷನ್ ಕೊಟ್ಟಿರೋದು ಹೊರಗಡೆ ನೀರು ಹೋಗೋದಕ್ಕೆ. ಸೊ ಇವಾಗ ರಾತ್ರಿ ಹೊತ್ತೆಲ್ಲ ನಾವು ನೀಟಾಗಿ ತೊಳೆದ್ಬಿಟ್ಟು ನೀಟಾಗಿ ಹೋಗಿ ಮಲಗಿರ್ತೀವಿ. ಬೆಳಗ್ಗೆ ಮತ್ತೆ ನೀರು ಹಾಕಿದ ತಕ್ಷಣ ಸ್ಮೆಲ್ ಬಂದುಬಿಡುತ್ತೆ. ಸೊ ಯಾಕೆ ಅಂತಂದರೆ ಆ ಪೈಪಲ್ಲಿ ಸ್ವಲ್ಪ ಅಲ್ಲಲ್ಲೇ ಪಾಚಿ ಕಟ್ಟಿರುತ್ತೆ, ಇಲ್ಲಾಂದರೆ ಅಲ್ಲಲ್ಲೇ ಹೋಗಿ ಫುಡ್ಡು ಸ್ಟೋರ್ ಆಗಿರುತ್ತೆ, ಅದು ಸ್ಮೆಲ್ ಬರುತ್ತೆ ಕೆಟ್ಟದಾಗಿ. ಸೊ ಅದಕ್ಕೇ ಅದನ್ನು ಈ ಥರ ಪೌಡರ್ನ ನಾನು ಆನ್ಲೈನಲ್ಲಿ ನೋಡಿದ್ದೆ. ಸೊ ಇದು ಬಂದು ಫುಲ್ ಸೆಟ್ಟಲ್ಲಿ ಇತ್ತು ಆನ್ಲೈನಲ್ಲಿ, ಸಿಂಗಲ್ ಮಾತ್ರ ಇರಲಿಲ್ಲ. ಸಿಂಗಲ್ ಇದು ಎಷ್ಟೊಂದು ಥರ ಇದೆ. ಸೊ ಇದೊಂದು ಪ್ಯಾಕ್ ಫುಲ್ಲು ಏನು ಹಾಕೋ ಅವಶ್ಯಕತೆ ಇಲ್ಲ, ಸ್ವಲ್ಪನೇ ಹಾಕ್ಬೋದು. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಇದು ಎಷ್ಟಿರ್ಬೋದು, 30 ರೂಪಿ. ಇದೊಂದು ಪ್ಯಾಕು 30 ರೂಪಿ ಇತ್ತು. ಸೊ ಇನ್ನು ನಾನು ಬೆಡ್ಶೀಟ್ನ ನೋಡ್ತಾ ಇದ್ದೆ, ಅಂದರೆ ಬೆಡ್ ಮೇಲೆ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಯಾಕಂದ್ರೆ ತುಂಬ ತಿಂಗಳಾಗೋಗಿತ್ತು ನಾನು ಬೆಡ್ಶೀಟ್ನ ತೊಗೊಂಡಿರಲಿಲ್ಲ, ತುಂಬ ಹಳೇದಾಗೋಗ್ಬಿಟ್ಟಿದ್ವಿ ಎಲ್ಲವೂ ಕೂಡ. ಸೊ ನೆಂಟರು ಯಾರಾದರೂ ಮನೆಗೆ ಗೆಸ್ಟ್ ಬಂದರೆ ಸೊ ಅದನ್ನೇ ನಾನು ಹಾಕ್ಕೊಡ್ಬೇಕಿತ್ತು. ಸೊ ಅದಕ್ಕೇ ಒಂದು ಜಾಸ್ತಿನೂ ಕೂಡ ನಾನು ಏನೇ ಒಂದೂ ಕೂಡ ನಾನು ಹೆವಿಯಾಗಿ ಜಾಸ್ತಿ ಇದೆ ಅಂತಲೇ ಇಲ್ಲ. ಸೊ ಬೆಡ್ಶೀಟ್ಗಳು ಕೂಡ ಅಷ್ಟೇ, ಜಾಸ್ತಿ ಅಂದರೆ ಜಾಸ್ತಿನೇ ಇಲ್ಲ. ಸೊ ಹಾಗಾಗಿ ಇದನ್ನು ತೊಗೊಳ್ಳೋಣ ಅಂದರೆ ನೋಡೋಣ ಇದನ್ನು ಅಂತ ಹೇಳ್ಬಿಟ್ಟು ಒಂದು 3-4 ತೊಗೋಬೇಕಿತ್ತು. ಬಿಕಾಸ್ ಅದರಲ್ಲಿ ಡಿಸೈನ್ಸ್ ಚೆನ್ನಾಗಿರಲಿಲ್ಲ, ಹಾಗೆ ಕ್ವಾಲಿಟಿ ಹೇಗಿರುತ್ತೆ. ಸೊ ಫಸ್ಟ್ ಟೈಮ್ ನಾನು ಅಲ್ಲಿ ತೊಗೊತಾ ಇರೋದು. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಇದು ಒಂಥರ ಡೀಸೆಂಟಾಗಿತ್ತು, ಎಲ್ಲವೂ ಕೂಡ ಫುಲ್ಲು ಒಂಥರ ಜಾತ್ರೆ ಥರ ಇತ್ತು. ಈ ಫ್ಲವರ್ ಹಂಗೆ ಸೊ ಆ ಥರ ಎಲ್ಲ ಇದ್ದರೆ ಒಂಥರ ಅನಿಸುತ್ತೆ, ತುಂಬ ಡಿಸೆಂಟಾಗಿರಬೇಕು. ಸೊ ಈ ರೀತಿ ಪ್ಲೈನಾಗಿ ಈ ಥರ ಸಿಂಪಲ್ಲಾಗಿ ಡಿಸೈನ್ಸ್ ಇದ್ದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದು ಒಂದೇ ಆ ಥರ ಇದ್ದಿದ್ದು, ಜಾಸ್ತಿ ಎಲ್ಲ ಫ್ಲವರ್ ಥರ ಇತ್ತು. ಸೊ ಹಾಗಾಗಿ ನಮ್ಮ ಮನೆಯವರು ಇದೊಂದನ್ನು ತೊಗೊಂಡಿರು, ಆಮೇಲೆ ಬೇಕಾದರೆ ನೆಕ್ಸ್ಟ್ ಯಾವಾಗಲಾದ್ರು ಹೋದಾಗ ಇನ್ನೊಂದು 2-3 ತೊಗೊಂಬರೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ಇದು ಒಂದನ್ನು ತೊಗೊಂಡೆ. ಇದು ಒಂದಕ್ಕೆ ಆಫರ್ ಪ್ರೈಸ್ ಬಂದು, ಇದು ಸ್ಪೆಷಲ್ ಪ್ರೈಸ್ 399 ಅಷ್ಟೇ ಇದು ಹೇಳಿ ಇದನ್ನು ತೊಗೊಂಡೆ. ತುಂಬಾ ಚೆನ್ನಾಗಿತ್ತು. ಸೊ ನಾನು ಗ್ರಾಸರೀಸ್ನ ಅಂದರೆ ಬೇಳೆ ಕಾಳು ಈ ಥರ ಎಲ್ಲ ಹಾಕೋದಕ್ಕೆ ಗ್ಲಾಸನ್ನ ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಆನ್ಲೈನಲ್ಲಿ ನೋಡ್ತಾ ಇದ್ದೆ. ಬಟ್ ಇಲ್ಲಿಗೆ ಹೋಗಿದ್ದೆ ಅಲ್ವಾ, ಸೊ ಆವಾಗ ಸೆಟ್ ಆಫ್ 3 ಇದಕ್ಕೆ ಬಂದು ಪ್ರೈಸು 398 ಏನೋ ಇದೆ.
ಎಸ್ ಈ 3ಕ್ಕೆ 398 ಇತ್ತು. ಸೊ ತೊಗೋಬೋದಲ್ವಾ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಚೆನ್ನಾಗಿದೆ. ಸೊ ಈ ಥರನೇ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಆನ್ಲೈನಲ್ಲಿ. ಸೊ ಈ ಥರ ಬರುತ್ತೆ, ಹೆವಿ ಇಲ್ಲ, ಅಷ್ಟೊಂದು ಹೆವಿ ಅಂತ ಅನಿಸೋದಿಲ್ಲ. ಈ ಥರ ಇದೆ, ಒಂಥರ ಚೆನ್ನಾಗಿತ್ತು. ಹಾಗಾಗಿ ಬರೀ 3 ಸೆಟ್ ಮಾತ್ರ ತೊಗೊಂಡೆ, ಯಾಕಂದರೆ ಒಂದೇ ಥರ ಒಂಥರ ಯೂನಿಫಾರ್ಮ್ ಥರ ಇಡೋದು ಬೇಡ, ಸ್ವಲ್ಪ ಡಿಫ್ರೆಂಟಾಗಿ ಇಡೋಣ ಡಿಸೈನ್ಸು. ಸೊ ಅಲ್ಲಿ ಯಾವುದು ಕೂಡ ನಮಗೆ ಡಿಸೈನ್ ಸಿಗಲಿಲ್ಲ. ಸೊ ಆನ್ಲೈನಲ್ಲೇ ಇನ್ನೊಂದು ಸ್ವಲ್ಪ ಬೇರೆ ಥರ ಇರೋವಂಥ ಡಿಸೈನ್ಸ್ನ ಆರ್ಡರ್ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಸದ್ಯಕ್ಕೆ ಇಷ್ಟನ್ನ ತೊಗೊಂಡೆ. ಇನ್ನೆಲ್ಲ ಕೆಲವೊಂದು ಗ್ರಾಸರಿ ಐಟಮ್ಸ್ಗಳು ಇಷ್ಟನ್ನ ಪರ್ಚೇಸ್ ಮಾಡ್ಕೊಂಡು ಬಂದೆ ಅಷ್ಟೇ. ಸೊ ಸದ್ಯಕ್ಕೆ ಅಂದರೆ ನಾನು ಅದು ಓಪನ್ ಆದಾಗ ಹೋಗಿದ್ದು ಹೋದ ವರ್ಷ. ಸೊ ಈಗಲೇ ನಾನು ಹೋಗಿದ್ದು ಮತ್ತೆ. ಸೊ ಅಲ್ಲಿ ಪರವಾಗಿಲ್ಲ, ಚೆನ್ನಾಗಿತ್ತು. ಎಲ್ಲವೂ ಕೂಡ ಐಟಮ್ಗಳೆಲ್ಲ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಸೊ ಇವಾಗ ಹಬ್ಬದ ಟೈಮ್ಗಳಲ್ಲಿ ತುಂಬ ಚೆನ್ನಾಗಿ ಆಫರ್ಗಳು ನಡೀತಾ ಇರುತ್ತೆ. ಸೊ ಆ ಟೈಮ್ನಲ್ಲಿ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ನನಗೆ ಗೊತ್ತಿರಲಿಲ್ಲ ಅಲ್ಲ, ಸೊ ಹೇಗಿಟ್ಟಿದ್ದಾರೆ. ಮೊದಲೆಲ್ಲ ಅಂದರೆ ಅಷ್ಟೊಂದು ಜಾಸ್ತಿ ಐಟಮ್ಸ್ ಇರಲಿಲ್ಲ. ಇವಾಗಂತೂ ತುಂಬಾ ಲಾಟ್ಸ್ ಆಫ್ ಐಟಮ್ಸ್ ಇದೆ. ನೆಕ್ಸ್ಟ್ ಯಾವಾಗಲಾದರೂ ಹೋದಾಗ ಮತ್ತೆ ಪರ್ಚೇಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಸಿಂಪಲ್ಲಾಗಿ ಮಾಡ್ಕೊಂಡು ಬಂದೆ. ನಾನು ಅಡುಗೆ ಮನೆ ಮೇಕ್ ಓವರ್ ಮಾಡೋದಕ್ಕೆ ಕೆಲವೊಂದು ಐಟಮ್ಗಳನ್ನ ಹುಡುಕ್ತಾ ಇದ್ದೆ ಆನ್ಲೈನಲ್ಲಿ. ಸ್ವಲ್ಪ ಮಟ್ಟಿಗೆ ಸಿಕ್ಕಿದೆ. ಇನ್ನೊಂದು ಸ್ವಲ್ಪ ಮಟ್ಟಿಗೆ ನಾನು ಆನ್ಲೈನಲ್ಲೇ ಆರ್ಡರ್ ಮಾಡೋಣ ಅಂತ ಹೇಳಿ ಸದ್ಯಕ್ಕೆ ಇಷ್ಟನ್ನ ತೊಗೊಂಡು ಬಂದೆ. ಓಕೆನಾ ಫ್ರೆಂಡ್ಸ್? ಸೊ ನನ್ನ ಒಂದು ಶಾಪಿಂಗ್ ಹೇಗಿತ್ತು, ಹಾಗೆ ಇನ್ನೊಂದನ್ನ ತೋರಿಸ್ಬೇಕು. ಏರ್ ಫ್ರೆಶ್ನರ್ ಅಂತೂ ನಮ್ಮ ಮನೆಗೆ ಬೇಕೇ ಬೇಕು. ಸೊ ಹಾಗಾಗಿ ನಮ್ಮ ಮನೆಯವ್ರು ಯಾವಾಗಲೂ ಮಾಮೂಲಿ ಏರ್ ಫ್ರೆಶ್ನರ್ ಬರ್ತಾ ಇರುತ್ತೆ ಅಲ್ವಾ, ಸೊ ಅದನ್ನು ತೊಗೊಂಡು ಬರೋರು ಎಸೆಯೋರು. ಅದು ಖಾಲಿ ಆದಮೇಲೆ ಇನ್ನೇನು ಅದೇ ಮಾಡಬೇಕಲ್ವ, ಸೊ ಎಸೆಯೋದು. ಈ ರೀತಿ ತುಂಬಾ ಬಾಟಲ್ಸ್ಗಳು ಹಾಕ್ತಾಯಿತ್ತು. ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ಆಟೋಮೆಟಿಕ್ ಇರುವಂತಹ ಏರ್ ಫ್ರೆಶ್ನರ್ನ ತೊಗೊಂಡು ಬಂದೆ. ಇದು ಸೆಟ್ ಮಾಡಿ ಆಲೇ ತುಂಬ ದಿನ ಆಗಿದೆ, ಇವಾಗ ಆಫ್ ಮಾಡಿದ್ದೀನಿ. ಸೊ ಬೆಳಗ್ಗೆ ಟೈಮ್ ಆನ್ ಮಾಡ್ತೀನಿ, ನೈಟ್ ಎಲ್ಲ ಆನ್ ಮಾಡೋದಕ್ಕೆ ಹೋಗಲ್ಲ, ನೈಟ್ ಆಫ್ ಮಾಡಿ ಇಡ್ತೀನಿ. ಸೊ ಇದೇನು ಅಂತ ಅಂದರೆ ನಾವು ಒಂದು ನಿಮಿಷ. ಸೊ ಇಲ್ಲಿ ಸ್ಪ್ರೇ ಬಾಟಲ್ಸ್ ಇದೆ. ಈ ಸ್ಪ್ರೇ ಬಾಟಲ್ ಖಾಲಿ ಆದಾಗ ನಾವು ಎಕ್ಸ್ಚೇಂಜ್ ಮಾಡ್ಬೋದು, ಮತ್ತು 2 ಶೆಲ್ ಕೊಟ್ಟಿರ್ತಾರೆ. ಸೊ ಇದನ್ನು ರೀಯೂಸ್ ಮಾಡ್ಕೊತಾ ಇರ್ಬೋದು. ಒಳಗಡೆ ಏನು ಪರ್ಫ್ಯೂಮ್ ಬಾಟಲ್ ಇದೆ ಅದು ಸಪ್ರೇಟಾಗಿ ಕೂಡ ನಮಗೆ ಸಿಗುತ್ತೆ. ಸೊ ಹಾಗಾಗಿ ಇದು ತುಂಬಾ ವರ್ತ್ ಇಟ್ ಅಂತ ಅನ್ನಿಸ್ತು. ನಾನು ಆನ್ಲೈನಲ್ಲಿ ನೋಡಿದಾಗ 600+ ಏನೋ ಇತ್ತು. ಸೊ ಇದು ಆಫರಲ್ಲಿತ್ತು 400+ಅಲ್ಲಿ. ಸೊ ಹಾಗಾಗಿ ಇದನ್ನು ತೊಗೊಳ್ಳೋಣ ಅಂತ ಹೇಳಿ. ಇದರಲ್ಲಿ ಕಲರ್ಸ್ ಬರುತ್ತೆ, ಬ್ಲೂ, ಬ್ಲ್ಯಾಕ್ ಮತ್ತು ಪಿಂಕ್. ಸೊ ನಾನು ಪಿಂಕ್ ಇಷ್ಟಪಟ್ಟೆ. ಮತ್ತು ಇದು ಪರ್ಫ್ಯೂಮ್ ಸ್ಮೆಲ್ ಇದೆಯಲ್ಲ, ವಾವ್ ಸಕ್ಕತ್ತಾಗಿದೆ. ನಾನು ಬೇರೆ ಥರ ಪರ್ಫ್ಯೂಮ್ ಸ್ಮೆಲ್ಗಳು ಏನಾದರೂ ಮೂಗಿಗೆ ಬತ್ತು ಅಂದರೆ ತಲೆನೋವು ಬರುತ್ತೆ ನನಗೆ. ಸೊ ಈ ಪರ್ಫ್ಯೂಮ್ ಅಂತೂ ಎಷ್ಟು ಒಂಥರ ಡೀಸೆಂಟಾಗಿದೆ ಅಂತ ಅಂದರೆ ಸಿಕ್ಕಾಪಟ್ಟೆ ಡೀಸೆಂಟಾಗಿತ್ತು. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಇದು ಆಟೋಮೆಟಿಕ್ಕು, ಇಲ್ಲಿ ಟೈಮ್ ಫಿಕ್ಸ್ ಕೂಡ ಇದೆ. ಸೊ 10, 20, 40 ಮಿನಿಟ್ಸ್. ಸೊ ಇಷ್ಟು ಮಿನಿಟ್ಸಲ್ಲಿ ಇರುತ್ತೆ. ಸೊ ನಮಗೆ ಬೇಡ ಅಂತ ಅಂದಾಗ ಲಾಸ್ಟಲ್ಲಿ ಆಫ್ ಅಂತ ಇದೆ, ಅದನ್ನು ಆಫ್ ಮಾಡ್ಕೊಬೋದು. ಸೊ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇರುತ್ತೆ. ಸೊ ಆ ಗೀಟ್ ಏನು ಕಾಣಿಸ್ತಾ ಇರುತ್ತೆ ಅದರ ನೇರವಾಗಿ ನಾವು ಬಟನ್ನ ಮೇಲಕ್ಕೆ ಹಾಕಿದಾಗ ಸೊ ಆ ಟೈಮಿಂಗ್ಸಿಗೆ ಫಿಕ್ಸ್ ಆಗುತ್ತೆ. ಆವಾಗ ಅದೇ ಆಟೋಮೆಟಿಕ್ಕಾಗಿ 10 ಮಿನಿಟ್ಸ್ಗೆ ಇಟ್ಟರೆ 10 ಮಿನಿಟ್ಸ್ಗೊಂದ್ಸರಿ ಸ್ಪ್ರೇ ಆಗ್ತಾ ಇರುತ್ತೆ. 20 ಮಿನಿಟ್ಸ್ಗೆ ಇಟ್ಟರೆ 20 ಮಿನಿಟ್ಸ್ಗೆ ಸ್ಪ್ರೇ ಆಗ್ತಾ ಇರುತ್ತೆ. ಸೊ ಇದೊಂದು ತುಂಬಾ ಇಷ್ಟ ಆಗಿ ತೊಗೊಂಡೆ. ಸೊ ಇಷ್ಟು ಆಗಿತ್ತು ನನ್ನ ಒಂದು ಶಾಪಿಂಗ್. ಸೊ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡು ಬಂದೆ. ಮತ್ತು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬೇರೆ ಬರ್ತಾ ಇದೆ ಅಲ್ವಾ, ಸೊ ಆವಾಗ ಹೋಗೋಣ ಅಂತ ಹೇಳಿ ಸಿಂಪಲ್ಲಾಗಿ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವತ್ತಿನ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.